ಇವಾಗ ನೀನು ಹೊಡೆದಿದ್ಯಾ ನೋಡು ಹೆಂಗ್ ಹೊಡೆದೆ. ಕೋಳಿ ಕತ್ತಿದ್ದಂಗೈತೆ, ಕೋಳಿ ಕತ್ತಿದ್ದಂಗೈತೆ. ಒಂದಾಯ್ತು ಇನ್ನೊಂದು ಬಾಕಿ ಐತೆ. 3, 2, 1 ಈಗ ಇನ್ನೊಂದ 2 2 ರಕ್ಷಾ ಬಂಧನ್ ದಿನ ಬಹುಮಾನ ಗೈಸ್. ರಕ್ಷಾ ಬಂಧನ್ ದಿನ ಕೇಳು ಬಾಯ ಬೊಂಬೈ ಅದು. ರಕ್ಷಾ ಬಂಧನ್ ಕೇಳು ರಕ್ಷಾ ಬಂಧನ್ ದಿನ ಸ್ಟಾರ್ಟಿಂಗು ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಂತ, ಅದಕ್ಕೆ ಹೊಡೆದು. ಇವತ್ತು ರಕ್ಷಾ ಬಂಧನ್ ವಿಶ್ ಮಾಡ್ದ ಎಲ್ ಮಾಡ್ದೆ? ನಿದ್ದೆಗಣ್ಣಲ್ಲಿ ಮಲ್ಕೊಂಡ್ಬಿಟ್ಟು ಎದ್ದು ಬಂದ್ಬಿಟ್ಟು ವಿಶ್ ಮಾಡಿದ್ರೆ, ನಿದ್ದೆಗಣ್ಣಲ್ಲಿ ಎದ್ದುಬಿಟ್ಟು ಬಂದು ವಿಶ್ ಮಾಡ್ರೆ ಎಲ್ಲಿ ಆಗುತ್ತಾ? ಆಮೇಲೆ ಆಯ್ತು ಒಂದ್ಸಲಿ 5 ನಿಮಿಷ ಕರೆಕ್ಟಾಗಿ ಕೇಳಿಸ್ಕೊ ನಿಮಿಷ. ನಿದ್ದೆಗಣ್ಣಲ್ಲಿ ಬಂದು ಒಂದ್ಸಲಿ ವಿಶ್ ಮಾಡ್ದೆ, ಆಮೇಲೆ ಒಂದ್ಸಲಿ ಯಾರು ವಿಶ್ ಮಾಡ್ದ? ಈಗಲೂ ಎದ್ದಿಲ್ಲ, ಈಗಲೂ ಮಲಗಿದ್ಯಾ? ಗೈಸ್ ರಕ್ಷಾ ಬಂಧನ್ ಇವತ್ತು ಒಂದು ವಿಶ್ ಮಾಡಿಲ್ಲ ಇವಳು, ಗೊತ್ತಾ? ಬೆಳಗ್ಗೆಯಿಂದ ಒಂದು ವಿಶ್ ಮಾಡಿಲ್ಲ. ಬೆಳಗ್ಗೆಯಿಂದ ಅಣ್ಣಂಗೆ ಹೊಡಿಬಾರ್ದಂತೆ, ಗೊತ್ತಾ? ಅಣ್ಣ ಮೇಲೆ ಕೈ ಮಾಡಬಾರ್ದಂತೆ, ಅಣ್ಣಂಗೆ ಹೊಡಿಬಾರ್ದಂತೆ, ಕೇಳಿದ್ಯಾ? ಇದೈತ್ಯಾ ಇರ ಈಗ ಹೊಡಿಯಂಗಿಲ್ಲ, ಈಗ ಇಷ್ಟೇ ಈಕ್ವಲ್ ಅಷ್ಟೇ. ಹೋಯ್ತಾರ ನೀನು ಹೋಯ್ತಾರ ಈಗ ಹೊಡೆಯಂಗಿಲ್ಲ ಅಂತ ಹೇಳ್ತಾನೆ. ಈಗ ಯಾಕೆ ಹೊಡೆದೆ? ಅಷ್ಟೇ. ಡೀಲ್ ಮಾಡಿ ಹೊಡೆಯಂಗಿಲ್ಲ. ಡೀಲ್ ಮಾಡು, ನೀಟಾಗಿ ಡೀಲ್ ಮಾಡು. ಹೋಗು ಈ ಕಡೆ ತಿರ್ಕೊಂಡು ವಾಪಸ್ ಬೇಡ, ಹಂಗೆ ಹೋಗು ಹಂಗೆ ಅಮ್ಮ ಎಲ್ಲೋಡ. ಶಾಂತವಾಗು ಗೈಸ್. ರಕ್ಷಾ ಬಂಧನ್ ದಿನ ಕಿತ್ತಾಡ್ತಾ ಇದೀವಿ ಗೈಸ್. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಅಮ್ಮ ಅಣ್ಣಂಗ್ ಹೊಡಿಬಾರ್ದು ಕಣಮ್ಮ, ಕರೆಕ್ಟ್ ತಾನೆ? ಅಮ್ಮ ಅಣ್ಣಂಗ್ ಹೊಡೆಯಂಗಿಲ್ಲ ತಾನೆ? ಅಣ್ಣಂಗ್ ಹೊಡಿಬಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಗೈಸ್. ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? 6 ಗಂಟೆ ಟೈಮು. ಸುಸ್ತಾಗ್ಬಿಟ್ಟಿವಿ ಗುರು. ಒಂದು ರೌಂಡ್ ನಾನು ಮತ್ತೆ ನಮ್ಮ ಚೋಟ ಮರಿ ಫೈಟಿಂಗ್ ಆಡಿ ಸುಸ್ತಾಗ್ಬಿಟ್ಟಿದ್ವಿ. ಚಿರು ಬರ್ತೀವಿ ಇಬ್ರು ಸೇರ್ ಹಾಕೊಂಡು ದಮಕ್ ಡುಮುಕ್ ಅಂತ ಬರ. ನಿಂಗೆ ನೋವೋದು ನನಗೆ ಗೊತ್ತು. ನಾನು ಹೇಳ್ತಾನೆ ನಿಂಗೆ ನೋವೋದು. ಬಾ 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 ಬಾ. ಅಮ್ಮ ಯಾವ ಸ್ಕೂಲ್ಗೆ ಹೋಯ್ತಿದ್ಯಮ್ಮ? ಯಾವ ಸ್ಕೂಲ್ಗೆ ಹೋಯ್ತಿದ್ಯಾ? ಬ್ಯಾಗ್ ಬೇರೆ ತತ್ತಿದ್ಯಲ್ಲ. ನಮ್ಮ ಚೋಟ ಮರಿ ಕೂದಲು ಎಷ್ಟು ಸಾಫ್ಟ್ ಗೊತ್ತಾ ಇರೋದು. ಪಾಪ ಈ ಸಾಫ್ಟ್ನೆಸ್ ಬೇಕು ಅಂತ ನಾನು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊತಿದ್ದೆ. ಅಂದರೆ ನನ್ನ ಕೂದಲು ಈ ಥರ ಸಾಫ್ಟ್ನೆಸ್ ಬೇಕು ಅಂತ ಅನ್ಕೋತಿದ್ದೆ. ಬಿಕಾಸ್ ನಾನು ಒಂದೇ ಒಂದು ಹೇರ್ ಸ್ಟೈಲು ಹಿಂಗೆ ಮುಂದ್ಬಿಟ್ರೆ ಅದೇ ಒಂದು ನಂದು ಹೇರ್ ಸ್ಟೈಲ್ ಅಷ್ಟೇ. ಅದು ಬಿಟ್ಟರೆ ಯಾವ ಹೇರ್ ಸ್ಟೈಲ್ ಇರ್ತಿರ್ಲಿಲ್ಲ. ಅದಕ್ಕೆ ಅನ್ಕೋತಿದ್ದೆ ಒಂದು ಸಾಫ್ಟಾಗಿ ಇದ್ದಿದ್ರೆ ನಮ್ಮ ಬಾಸ್ ಥರ, ಕಿಚನ್ ಸುದೀಪ್ ಸರ್ ಅವ್ರ ಥರ ಇಟ್ಕೊಂಡು ಹಿಂಗೆ ಅಂದಿದ್ದಿದ್ರೆ ಎಷ್ಟು ಸಖತ್ತಾಗಿ ಬರ್ತಿದ್ದೆ ಗೊತ್ತಾ? ಆ ಥರ ಸಾಫ್ಟ್ನೆಸ್ ಬೇಕು ಅಂತ ಇದ್ದೆ. ಬಟ್ ಸಾಫ್ಟ್ನೆಸ್ ಇಲ್ಲ. ದೇವ್ರು ಕೊಟ್ಟಿದ್ದ ಭಾಗ್ಯ. ಹಿಂಗೆ ಗುಂಗುರು ಕೂದಲು ಈ ಥರ ಕೂರ್ಸ್ಕೊ ಅಂತ ಹೇಳಿದ್ರು, ಅದಕ್ಕೆ ಕೂರ್ಸ್ಕೊಂಡಿದ್ದೀನಿ. ಇವತ್ತೇನು ಹೇಳು? ವಿಶ್ ಮಾಡ್ದ ನನಗೆ? ನೀನು ನನಗೆ ವಿಶೇ ಮಾಡಿಲ್ಲ. ಕರೆಕ್ಟಾಗಿ ವಿಶ್ ಮಾಡಬೇಕು. ಹ್ಯಾಪಿ ರಕ್ಷಾ ಬಂಧನ ಸುದೀಪಣ್ಣ. ಹಾಂ, ಒಂದು ಡೈಲಾಗ್ ಬಿಡು. ಸ್ಟಿಂಗು ಡೈಲಾಗ್ ಬಿಡು. ನಾನು ಕುಡಿಯೋ ಸ್ಟಿಂಗು ನಮ್ಮ ಸುದೀಪಣ್ಣ ಕಿಂಗ್. ಇವತ್ತು ರಕ್ಷಾ ಬಂಧನ ಅಲ್ವಾ, ಅದಕ್ಕೆ ನಾನು ನಮ್ಮಮ್ಮ ಮತ್ತೆ ನಮ್ಮ ಚೋಟ ಮರಿ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಾವು ಎಲ್ಲಿ ಸೌಂಡ್ ಐತಿ ತಿರುಗುರು ಪಾಪು ಇದ್ದಾಳೆ ನೋಡ್ತೀನಿ. ಕೂತಾಳೆ. ಬರ್ಲಾ ಒಳಗೆ? ಬರ್ತೀನಿ ಬರ ಹೋಗೋಣ. ಬರ ನಾನು ಬರ್ಲಾ ಒಳಗಡೆ? ಓನ್ ಮಾಡ್ತಿದ್ಯಾ ನೀನು ಕಂದ? ಓನ್ ಮಾಡ್ತಿದ್ಯಾ ಕಂದ ನೀನು? ಹೋಗೋಣ ಬಾ. ನನಗೆ ಆ ಚಿಕ್ಕ ಪಾಪು ಯಾಲು ಇದ್ದಾಳಲ್ಲ, ಅವಳು ಹೇಳೋದು ಸಿಕ್ಕಾಪಟ್ಟೆ ಸಖತ್ತಾಗಿ ಇಷ್ಟ ಆಗುತ್ತೆ. ಪ್ರಿಯಮ್ಮ ಅಂತಾಳೆ, ಸಖತ್ ಇಷ್ಟ ಆಗುತ್ತೆ. ಅದು ಮಾತ್ರ ಕ್ಯೂಟಾಗಿ ಹೇಳ್ತಾಳೆ. ಆ್ಯಂಡ್ ಇವಾಗ ನಾನು ಮತ್ತೆ ನಮ್ಮ ಚೋಟ ಮರಿ ನಮ್ಮಮ್ಮ ಬಟ್ಟೆ ಶಾಪ್ಗೆ ಹೋಗ್ತಾ ಇದೀವಿ. ಬಿಕಾಸ್ ಇವಾಗ ರಕ್ಷಾ ಬಂಧನ ಇರೋದ್ರಿಂದ ಅಕ್ಕಂಗೆ ಬಟ್ಟೆ ಸುರಿಯೋಣ ಅಂತ ಹೋಗ್ತಾ ಇದೀವಿ. ಬಟ್ಟೆ ಕೊಡ್ಸೋಣ ಅಂತ, ನಮ್ಮ ಚೋಟ ಮರಿಗೆ ಬಟ್ಟೆ ಕೊಡ್ಸೋಣ ಅಂತ ಹೋಗ್ತಾ ಇದೀವಿ ಗೈಸ್. ಆಮೇಲೆ ಸಂಜೆ ಹಿಂಗೆ ಆಬ್ವಿಯಸ್ಲಿ ರಾಖಿ ಕಟ್ಟೆ ಕಟ್ತಾಳೆ, ಗೊತ್ತಿರೋ ವಿಷಯನೇ. ಪ್ರತಿ ವರ್ಷನೂ ಕೂಡ ರಕ್ಷಾ ಬಂಧನ ಮಾಡೇ ಮಾಡ್ತಾರೆ. ರಕ್ಷಾ ಬಂಧನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನೇನೋ ಲೈಕ್ ಸ್ವೀಟು, ರಾಖಿ ಮತ್ತೆ
ಅಕ್ಕಿ ಕಾಳು, ಅರ್ಶಿನ ಕುಂಕುಮ ಏನೇನೋ ತಗೊಂಬರ್ತಾರೆ. ಒಟ್ಟಿನಲ್ಲಿ ಪ್ರತಿ ವರ್ಷನೂ ಅವರಮ್ಮ ರಾಖಿ ಹಬ್ಬನ ಮಾತ್ರ ಚೆನ್ನಾಗಿ ಏನೋ ಒಂದು ಮಾಡಿ ತಗೊಬಂದ್ಬಿಟ್ಟು ನನಗೆ ರಾಖಿ ಕಟ್ಟಿಸ್ತಾರೆ. ಆ್ಯಂಡ್ ಪ್ರತಿ ವರ್ಷನೂ ನಾವು ಏನಾರು ಒಂದೊಂದು ಕೊಡ್ತಾನೆ ಇರ್ತೀವಿ. ಈ ವರ್ಷ ಒಂದು ಸ್ವಲ್ಪ ಡಿಫ್ರೆಂಟ್ ಏನಿಲ್ಲ, ನಾರ್ಮಲ್ಲೇ, ಬಟ್ ಆದ್ರೂ ತುಂಬ ಕಂಪೇರ್ ಟು ಪ್ರೀವಿಯಸ್ ವರ್ಷ ಒಂದು 2-3 ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷನೇ ಚೆನ್ನಾಗಿರೋದು ಕೊಡ್ತಾ ಇರೋದಂತ ನನ್ನ ಅನಿಸಿಕೆ. ಲೆಟ್ಸ್ ಗೋ. ಇವಾಗ ಬಟ್ಟೆ ಕೊಡ್ಸೋಕೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಏನು ಕೊಡ್ತೀವಿ ಅಂತ ನೀವು ಬ್ಲಾಗಲ್ಲಿ ನೋಡಿ ಅಂತೆ. ಚಲೋ, ನಮ್ಮ ಸೆಲೋರಿಯಾ ಕಾರಲ್ಲಿ ಇವಾಗ ಹೋಗ್ತಾ ಇದೀವಿ. ಗೈಸ್, ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಇವಾಗ ಹೋಗಿ ಬಟ್ಟೆನ ಪರ್ಚೇಸ್ ಮಾಡಬೇಕು. ಇವತ್ತು ಏನು ಗೊತ್ತಾ, ಮಧ್ಯಾಹ್ನ ನಾನು ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೋಡಿ ಹೆಂಗೆ ಕಾಣ್ತಾ ಇದೀನಿ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ಹಾಗೆ ಫೇಶಿಯಲ್ ಕೂಡ ಮಾಡಿಸ್ಕೊಂಡ್ಬಿಟ್ಟೆ. ಒಂದು ಒಳ್ಳೆ ಮಸಾಜ್ ಮಾಡಿಸ್ಕೊಂಡು ನೆಮ್ಮದಿಯಿಂದ ಬಂದೆ. ಒಂಥರ ಫ್ರೀ ಇದೆ, ಅವಾಗವಾಗ ಇದನ್ನು ಮಾಡಿಸ್ಕೊತಿರ್ಬೇಕು ಅಂತ ನಾನೇ ಅನ್ಕೊಂಡಿದ್ದೀನಿ. ಮರಿ, ಈ ರಕ್ಷಾ ಬಂಧನ್ ದಿನ ರಾಖಿ ಎಷ್ಟು ರೂಪಾಯಿ ಕಟ್ತಾ ಇದೆಯಾ? ನಿನಗೆ ಗೊತ್ತಿಲ್ಲ? ಪಕ್ಕ ಹೇಳಿಲ್ವಾ ಗೈಸ್? ಒಂದು 10 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್. ಇವಳು ಏನಿರ್ತಲ್ಲ ಅಮ್ಮ ಸಾಕಮ್ಮ ಒಂದು 5 ರೂಪಾಯಿ ರಾಖಿ ಏನ್ ಗೊತ್ತಾ, ಇವಳು ಒಂದು 10 ರೂಪಾಯಿ ಅಂತ ಹೇಳಿರ್ತಾರೆ. ಅಲ್ಲ ಕೇಳ, ನಾನು ಹೇಳ್ತೀನಿ ಕೇಳು. ನೀನೇನು ಹೇಳ್ತೀಯ? ಅಮ್ಮ 5 ರೂಪಾಯಿ ರಾಖಿ ಸಾಕಣಮ್ಮ ಅಂತ ಹೇಳ್ತೀಯ. ಅದಕ್ಕೆ ನಿಮ್ಮಮ್ಮ ಇಲ್ಲ ಆ ಥರ ಎಲ್ಲ ಕೊಡ್ಬಾರ್ದು, ಒಂದು 10 ರೂಪಾಯಿ ಸಾಕು. ಗೊತ್ತಾಯ್ತು ನನಗೆ. ಇದೇನ್ ನಿಮ್ಮ ಮಾವನ ಮನೆ ಅನ್ಕೊಂಡಿದ್ಯಾ? ಬೈ ಹಿಂಗ್ ಕುತ್ಕೋಬೇಡ ಅಂತ ಹೇಳು. ಬೈ ಹಿಂಗ್ ಕೆಳಗಡೆ ಬೇಕಿತ್ತು ಇವೆಲ್ಲ. ಬೇಕಿತ್ತು ಇವೆಲ್ಲ. ಬಾಬಾ ಇಲ್ಬಿಡು. ಅಯ್ಯ, ಅವ್ರ ಮಾತು ಕೇಳ್ಬೇಕಪ್ಪ ನೀನು. ಇಲ್ಲಿ ಕೆಳಗಡೆ ಬೈ. ಇಲ್ಲ ಬಾ ಕೆಳಗಡೆ ಬರ. ಕೆಳಗಿಡಿ. ಅಲ್ಲೋ ಚೇರ್ ಮೇಲೆ ಕುತ್ಕೊ. ಚೇರ್ ಇಲ್ವಾ ಅಲ್ಲಿ? ಗೈಸ್, ನಮ್ಮ ಚೋಟಮ್ಮರಿಗೆ ಯಾವ ಬಟ್ಟೆ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದೀವಿ. ರಕ್ಷಾ ಬಂಧನ್ ದಿನ ಸರ್ಪ್ರೈಸ್ ಕೊಡೋದು ಬಿಟ್ಬಿಟ್ಟು ನಾವು ನಿನ್ನೆ ಕರ್ಕೊ ಬಂದ್ಬಿಟ್ಟು ಡ್ರೆಸ್ ಸೆಲೆಕ್ಷನ್ ಮಾಡ್ತಾ ಇದೀವಿ. ಯಾವ್ದು ಇಷ್ಟ ಆಗುತ್ತೆ ಹೇಳು, ತಗೊಂಡು ಹೋಯ್ತಾ ಮನೆಗೆ. ಯಾವ್ದು ನೋಡು ಬೋಲು. ಇರು, ಕೈ ಬಿಟ್ಟು ಹೇಳು ಫಸ್ಟ್. ಪರವಾಗಿಲ್ಲ, ಕೈ ಬಿಟ್ಟು ಹೇಳು. ಇರು, ಒಂದ್ ಬೆಳ್ಳಿ ಇಟ್ಕೊ. ಅಷ್ಟೇನಾ? ಕೊಡು. ಸರಿ, ನಿಂದು 2 ಬಿಚ್ಕೊಡು, ನಾನು ನಂದು ಬಿಚ್ಕೊಡ್ತೀನಿ. ಅಷ್ಟೇ. ನೀವು ಅಮ್ಮ ಬಿಚ್ಕೊಟ್ಬಿಡು. ಹಿಂಗೆ ಯಾರಿಗಾರ ಕೇಳಿದ ತಕ್ಷಣ ಕೊಟ್ಬಿಡು. ಯಾರಿಗಾದ್ರು. ಪಾಪು ನೋಡಿ ಎಷ್ಟು ಕ್ಯೂಟ್ ಆಗೈತೆ. ನಮ್ಮ ಚೋಟ ಮರಿಕ್ಕಿಂತ ಅದೇ ಪಾಪ ಸಕ್ಕದ ಕ್ಯೂಟ್ ಆಗೈತೆ. ಅದು ಬುಡ್ಗೆ ಅಲ್ಲ, ಅದು ಗುಂಡಕ್ಕದು. ಇವೆರಡರಲ್ಲಿ ಇದು ಮತ್ತೆ ಇದು, ಇವೆರಡರಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀವಿ. ಅಮ್ಮಂಗೆ ಇದಿಷ್ಟ ಆಗಿದೆ. ನಿನ್ಗೆ ಯಾವ್ದು ಇಷ್ಟ ಆಗಿತ್ತು? ಫೈನಲಿ ಇದೇ ಫಿಕ್ಸ್ ಆಯ್ತು. ಇದು ತುಂಬಾ ಚೆನ್ನಾಗಿ ಕಾಣ್ತಿದೆ. ಇದು ತಕ್ಕನಂಗೆ ಅದಿತ್ತು, ಬಟ್ ಕಲರ್ಸ್ ಯಾಕೋ ಓಕೆ ಅನಿಸ್ತಾ ಇಲ್ಲ. ಬಟ್ ಇದು ಒನ್ ಆಫ್ ದ ಬೆಸ್ಟ್ ಅನ್ಸ್ತು, ಅದಕ್ಕೆ ಇದನ್ನೇ ಪ್ಯಾಕ್ ಮಾಡ್ತಾ ಇದೀವಿ. ಏನ್ ಅಮ್ಮ, ಇವತ್ತು ರಕ್ಷಾ ಬಂಧನ್ ನಿಂದ ಇವಳ್ದ? ನಿಂದು. ಈಗ ನೀನು ನೋಡಕ್ ಹೋದ್ರೆ ಅವಾಗ ನನಗೆ ನನ್ ನೋಡ್ಬೇಕು ಅನ್ಸುತ್ತೆ. ಅವಾಗ ನೀನ್ ಕೊಡಿಸ್ತಿ ಹೇಳ್ಕೊ. ಆಯ್ತು ಅಲ್ಲಿ ಹೇಳ್ಬೇಡ ಅಂತ ಒಂದೇ ಗಣಲ್ಲಿ ಹೊತ್ಬಿಡ್ತೀವಿ. ಇಲ್ಲಿ ಸೆಳಿಲ್ವಾ? ಒಂದಿದ್ದು 2 ಆಗುತ್ತೆ, 2 ಇದ್ದಿದ್ದು 3 ಆಗುತ್ತೆ. ಇವಾಗ ಚೋಟಮ್ಮರಿದಾಯ್ತು. ಇವಾಗ ನಮ್ಮ ಅಮ್ಮನ ಕಡೆಗೆ ಹೋಗ್ತಾ ಇದೀವಿ. ಈ ಫಾದ್ರೆ ನಾನು ಮೇಲಿಗೆ ಹೋಗ್ತೀನಿ, ಯಾಕಂದ್ರೆ ಇದು ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ಅದಕ್ಕೆ ಯಾವ ತರ ಕಲೆಕ್ಷನ್ ಇದೆ ಅಂತ ನಾನು ನೋಡ್ಬೇಕು. ಆ ಕಡೆ ಅಮ್ಮ ಅವರು ಒಂದು ಟಾಪ್ ನೋಡ್ತಾರೆ, ಈ ಕಡೆ ಮೆನ್ ಸೆಕ್ಷನ್ ಇದೆ. ನಾನು ಇವಾಗ ಒಂದು ಶರ್ಟ್ ನೋಡ್ತೀನಿ. ನಮ್ಮ ಚೋಟಮ್ಮರಿಗೆ ಕರ್ಕೊಂಡು ಹೋಗ್ತೀನಿ ರೀ. ಬರ, ನನಗೊಂದು ಶರ್ಟ್ ಸೆಲೆಕ್ಟ್ ಮಾಡುವಂತೆ. ಬರಲ್ಲ, ಫಸ್ಟ್ ಟೈಮ್ ನಾನು ಶರ್ಟ್ ಸೆಲೆಕ್ಟ್ ಮಾಡುವಂತೆ. ಬಾ. ಇವಾಗ ಅವರೆಲ್ಲ ಇಡ್ತಾರೆ, ಯಾವ್ದು ಅಂತ ನೀಟಾಗಿ ಸೆಲೆಕ್ಟ್ ಮಾಡಬೇಕು. ನಿನ್ನ ಟೇಸ್ಟು, ನಿಂದು ಕರ್ಕಶವಾದ ಟೇಸ್ಟಾ ಇಲ್ಲ ಸ್ವೀಟ್ ಟೇಸ್ಟಾ ನೋಡೋಣ. ನಿನ್ನ ಕಲರ್ ಟೇಸ್ಟ್ ಯಾವ ಥರ ಇದೆ ಅಂತ. ಇಷ್ಟೆಲ್ಲ ಶರ್ಟ್ ಇಟ್ಟಿದ್ದಾರೆ, ಒಂದು ಶರ್ಟ್ ನಿನಗೆ ಹೇಳೋಕ್ಕಾಗ್ತಿಲ್ಲ. ನಮ್ಮ ಚೋಟ ಮರಿ ಇದನ್ನ ಸೆಲೆಕ್ಟ್ ಮಾಡಿದ್ದಾಳೆ. ಇದನ್ನ ಓಪನ್ ಮಾಡಿಸ್ಬಿಟ್ಟು ಹೆಂಗಿದೆ ಅಂತ ನೋಡುವ. ನಾನು ಬಂದಿದ್ದು ನಾವು ಅಮ್ಮಂಗೆ ಕೊಡ್ಸೋಣ ಅಂತ, ಆದರೆ ನಾನು ಸೆಲೆಕ್ಟ್ ಮಾಡ್ತಿರೋದು 2 ಶರ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ನಾವು ಅಮ್ಮಂಗೆ ಇವೆರಡರಲ್ಲಿ ಯಾವ್ದು ಕಲರ್ ಇಷ್ಟ ಆಗುತ್ತೆ ಅಂತ ನೋಡೋಣ. ಇನ್ ದಿಸ್ 2 ಶರ್ಟ್ ವಿಚ್ ಒನ್ ಯು ಲೈಕ್ ಮಾಮ್? ಅಮ್ಮ ಇದು ಕ್ರೀಮ್ ಅಮ್ಮ, ವೈಟ್ ಅಲ್ಲ. This one? Okay, confirm? Okay, we'll try it this one. ಅಮ್ಮ ಏನಮ್ಮ ಏನು ಹೇಳಿದೆ? ಅಮ್ಮ ಕೆಳಗೆ ಏನಮ್ಮ ಹೇಳಿದ್ ಫಸ್ಟು? ಒಂದೇ ಒಂದು ಟಾಪ್. ಯಾವ್ದಮ್ಮ ಒಂದು ಟಾಪ್? ಇರು ಫಸ್ಟ್ ಸೈಕಲ್. ಅದಿಷ್ಟ ಆಯ್ತಾ? ಇದು ಬೇಡವಾ? ಇವಾಗ 2 ಅಂದ್ರೆ ಯಾವ್ದು ತಗೋತೀಯ?
ಮತ್ ವೈಟ್ ಬೇಡವಾ? ನಿಮ್ಮ ಅಪ್ಪಂಗೆ ಒಂದ್ಸಾರ ಬೇಕಾದ್ರೆ ಇದು ಅಮ್ಮ ಎಂತ ಕಿಲಣಿ ಅಮ್ಮ ನೀನು. ಗೈಸ್ ಇಲ್ಲೊಂದು ಒಂದು ಟೆಕ್ಸ್ಟ್ ಏನೋ ಬರ್ದು ಹಾಕೋರೆ, ಅದನ್ನ ನೋಡಿ ನಾನೇ ಶಾಕ್ ಆಗ್ಬಿಟ್ಟೆ. ಹೆಂಗ್ ಬರ್ದವ್ರು ಅಂದ್ರೆ ಅಲ್ಲಿ ನೋಡಿ, ಕಸ್ಟಮರ್ ಇಸ್ ಅ ಕಿಂಗ್ ಅಂತೆ, ಕಿಂಗ್ ನೆವರ್ ಬಾರ್ಗೇನ್ಸ್ ಅಂತೆ. ಅದನ್ನ ಓದಿದ ತಕ್ಷಣ ಬಿದ್ದು ನಕ್ಕಿದೀನಿ ನಾನಂತೂ. ಏನ್ ಬ್ರೋ ತಲೆ ನಿಮ್ದು ಅಮ್ಮ? ಅಲ್ಲಿ ನೋಡಮ್ಮ, ಕಸ್ಟಮರು ರಾಜನ ತರ ಅಂತೆ, ರಾಜರು ಬಾರ್ಗೇನ್ ಮಾಡಲ್ಲಂತೆ. ಅಲ್ಲಿ ನೋಡ, ಅಲ್ಲಿ ಇಲ್ಲಿ ಬರ್ದವ್ರು ನೋಡಿ, ಫಿಕ್ಸ್ ರೇಟ್ ಕೆಳಗಡೆ ಕಸ್ಟಮರ್ ಇಸ್ ಕಿಂಗ್, ಕಿಂಗ್ ನೆವರ್ ಬಾರ್ಗೇನ್ಸ್ ಅಂತೆ. ಅಂದ್ರೆ ನಾವು ರಾಜರು ಯಾವತ್ತಿದ್ರು ಬಾರ್ಗೇನ್ ಮಾಡಂಗಿಲ್ಲ ಅಂದ್ರೆ, ಚೌಕಾಸಿ ಮಾಡಂಗಿಲ್ವಂತೆ. ಎಂತ ತಲೆ ಗುರು. ಗಾಯ್ಸ್ ಫೈನಲಿ ಇವಾಗ ಬಟ್ಟೆ ತಗೊಂಡು ನಾವು ನಮ್ಮನೆ ಹೋಗ್ತಾ ಇದ್ದೀವಿ. ಒಂದಿದ್ದಿದ್ ಎರಡಾಯ್ತು, ಎರಡಿದ್ದಿದ್ ನಾಲ್ಕಾಯ್ತು, ಆಗೋಯ್ತು. ಅದ್ ನನ್ನ ಸ್ಕಿಪ್, ನನ್ನ ಇವನ್ ನಂಬರ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ. ವಾ, KGF ಅಲ್ಲಿ ಅವರು ಸುಮ್ಮನೆ ಡೈಲಾಗ್ ಹಾಕಿಲ್ಲ ಗೈಸ್, ಆ ಡೈಲಾಗ್ ತಕ್ಕನಂಗೆ ರಿಯಾಲಿಟಿಲೂ ಐತೆ. ಒಂದಿದ್ದು ಎರಡಾಗುತ್ತೆ, ಎರಡಿದ್ದು ಮೂರಾಗುತ್ತೆ, ಮೂರಿದ್ದು ನಾಲ್ಕಾಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಶನಿವಾರ ಆದ್ರೆ ಅಂತೂ ಈ ತರ ಟ್ರಾಫಿಕ್ ಇರುತ್ತೆ ಗೈಸ್ ಆಲ್ಮೋಸ್ಟ್. ಯಾಕಂದ್ರೆ ಶನಿವಾರ ಟೈಮಲ್ಲಿ ಸಂತೆ ನಡೀತಿರುತ್ತೆ, ಅದಕ್ಕೆ ಎನಿ ಟೈಮ್ ಜಾಮ್ ಇರುತ್ತೆ. ಇದನ್ನ ಪಾರ್ ಮಾಡಿ ನಾವು ನೆಕ್ಸ್ಟ್ ನಮ್ಮ ಮನೆ ಏನ್ ಗೊತ್ತಾ, ಇಲ್ಲಿಂದ ಜಸ್ಟ್ ಒಂದು ಸ್ಟಾಪ್, ಒಂದು 5 ನಿಮಿಷಕ್ಕೆ ಹೋಗೋದು, 5 ನಿಮಿಷಕ್ಕೆ ಮನೆಗೆ ತಲುಪಿಡ್ತೀವಿ. ಆದ್ರೆ ಈ ಟ್ರಾಫಿಕ್ ಇಂದ ನಾವು ಹೋಗೋಷ್ಟಲ್ಲಿ 20 ರಿಂದ 25 ನಿಮಿಷ ಆಗ್ಬಿಡುತ್ತೆ. ಅಷ್ಟು ಟ್ರಾಫಿಕ್ ಇರುತ್ತಲ್ಲ. ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಹೆವಿ ಟ್ರಾಫಿಕ್. ಹಿಂಗೂ ಬರುತ್ತೆ, ಹಿಂಗೂ ಹೋಗುತ್ತೆ, ಎಲ್ಲ ಕಡೆಯಿಂದನೂ ಸೇರಿ ಟ್ರಾಫಿಕ್. ಟೈಮ್ ನೋಡಿ 7:30 ಟೈಮ್. ಓಕೆನಾ, ನಾವ್ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ ತೋರಿಸ್ತೀನಿ ಗೈಸ್. ಇಲ್ಲಿ ಅಷ್ಟು ಪ್ಯಾಸೆಂಜರ್ ಬರ್ತವ್ರೆ, ಮಳೆ ಬರ್ತೈತೆ, ಆದ್ರೆ BMTC ಅವರು ಬಾಗಿಲು ತೆಗಿದಾರೆ. ಯಾಕಂತ ಗೊತ್ತಿಲ್ಲ. ನೋಡಿ ಇಷ್ಟು ಜನ ಬರ್ತವ್ರೆ, ಜೋರ್ ಮಳೆ ಬರ್ತೈತೆ. ನೋಡಿ ಮಳೆ ಬರ್ತಾನೆ ಐತೆ, ನೋಡಿ ಬೇಕಾರೆ ಮಳೆ ಬರ್ತಾನೆ ಐತೆ, ಬಟ್ ಡೋರ್ ತೆಗಿತಾರ. ಯಾಕಂತ ಗೊತ್ತಿಲ್ಲ. ಜನ ತುಂಬವ್ರೆ ಗೊತ್ತು. ಫ್ರಂಟ್ ಡೋರ್ ಓಪನ್ ಮಾಡ್ತಿಲ್ಲ ಅವರು, ಬ್ಯಾಕ್ ಡೋರ್ ಈಗ ಓಪನ್ ಮಾಡೋರೆ. ಅದು ತುಂಬಾ ಜನ ಬಂದಿದ್ಕೆ ಓಪನ್ ಮಾಡಿರೋದು. ಈಗ ತುಂಬಾ ಜನ ಬಂದ್ರು, ಅದಕ್ಕೆ ಓಪನ್ ಮಾಡ್ತವ್ರೆ. ಇಲ್ಲಿ ನೋಡಿ, ಫ್ರಂಟ್ ಡೋರ್ ಇನ್ನೂ ಓಪನ್ ಮಾಡಿಲ್ಲ. ಒಬ್ಬೊಬ್ಬರು ಒಂದೊಂಥರ, ಅದೇನಕ್ಕೆ ಅಂತಾನೆ ಗೊತ್ತಿಲ್ಲ. ಬಟ್ ಇದು ಸರ್ಕಲ್ ಆಫ್ ದ ಸರ್ಕಲ್ ಅಲ್ಲಿ ನಿಲ್ಸ್ಲೇಬೇಕು ಆಬ್ವಿಯಸ್ಲಿ. ಎಲ್ಲಾ ಬಸ್ ಬಂದು ಇಲ್ಲೇ ನಿಂತ್ಕೊಳ್ಳೋದು, ಇಲ್ಲೇ ಎಲ್ಲ ಡೋರ್ ಓಪನ್ ಮಾಡೋದು. ಬಟ್ ಇವಾಗ ಓಪನ್ ಮಾಡ್ತಿಲ್ಲ. ಈ ಬಸ್ ಅಂತಲ್ಲ, ಆ ಬಸ್ ಕೂಡ ಓಪನ್ ಮಾಡಿಲ್ಲ ನಾನು. ಯಾಕಂದ್ರೆ ಇಲ್ಲೇ ನಾನು 10 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನಾನು. ಎಲ್ಲರೂ ಬರ್ತಾವ್ರೆ, ಡೋರ್ ತೆಗೀರಿ ಅಂತ ಡೋರ್ ತೆಗಿತಾರ. ಆ ಬಸ್ ಓಪನ್ ಮಾಡ್ಲಿಲ್ಲ, ಈ ಬಸ್ ಓಪನ್ ಮಾಡ್ಲಿಲ್ಲ ಗೈಸ್. ನೋಡಿ, ಅಂದ್ರೆ ಫುಲ್ ಟ್ರಾಫಿಕ್ ಇದೆ ಒಪ್ಕೋತೀನಿ, ಬಟ್ ಆ ಟ್ರಾಫಿಕ್ ಅಲ್ಲಿ ಅವ್ರು ಮಳೆಲಿ ನೆನೀತಿದ್ದಾರೆ. ಬಟ್ ಆದ್ರೂ BMTC ಅವ್ರು ತೆಗಿತಲ್ಲ, ನಿಂತ್ಕೊಂಡು ಜಗಳ ಮಾಡ್ತಾರೆ. ಈಗ ಏನು ಮಾಡೋಕ್ಕಾಗಲ್ಲ. ತಾತ ಜಗಳ ಮಾಡಿದ್ರು, ತೆಗೆದ್ರು ಬಸ್ಸು. ಜಗಳ ಮಾಡಿದ್ಕೆ ತೆಗ್ದಿರೋದಿಲ್ಲ, ಅಂದ್ರೆ ಅದು ತೆಗಿತಿರ್ಲಿಲ್ಲ. ನೋಡಿ, ಅವ್ರು ಜಗಳ ಮಾಡಿದ್ರು, ಈಗ ತೆಗಿತಾರೆ. ಈಗ ತೆಗೆದ್ರು ಹೋಗ್ತಾರೆ ನೋಡಿ, ಈಗ ಹತ್ಕೋತಾರೆ. ಈಗ ಗೈಸ್ ಎಷ್ಟು ಗಂಟೆ ಗೊತ್ತಾ ಬಂದಿದ್ದು? 8 ಗಂಟೆ. 7:22 ಅಲ್ಲಿ ಇದ್ದಿದ್ದು. ಟ್ರಾಫಿಕ್, ಹೆವಿ ಟ್ರಾಫಿಕ್ ಅನ್ಕೊಳ್ಳಿ. ಈಗ ಜಸ್ಟ್ ಬಂದಿದೀವಿ. ಇವಾಗ ರಾಖಿ ಕಟ್ಟು ಕಾರ್ಯಕ್ರಮ ಎಲ್ಲ ನಡೀತಿದೆ. ಬನ್ನಿ, ಯಾವ ತರ ಕಟ್ತಾರಂತ ನಿಮಗೆ ನಾನು ತೋರಿಸ್ತೀನಿ. ಎಡ್ಸ್ಕೋ, ಮನೆಗೆ ಹೋಗುವ. ಮನೆಗೆ ಬಂದೆ. ಯಾರ ಕಟ್ಬಿಟ್ಟವ್ರೆ? ಹಾ ನಿಮ್ ಕ್ಲಾಸಲ್ಲಿ ಯಾರು ನಿಮ್ ಹುಡುಗಿ ಕಟ್ಟಿಲ್ವಾ? ರಕ್ಷಾ ಬಂಧನ ಯಾಕೆ ಕಟ್ಟಿರ್ಬೇಕು, ಕಟ್ಸ್ಬೇಕು. ಅಕ್ಕ, ಇವತ್ತು ಚಿರು ಅವ್ರ ಹುಡುಗಿ ರಾಖಿ ಕಟ್ಟದಂತೆ. ಅಯ್ಯಯ್ಯೋ, ಹಿಂಗ ಆಗ್ಬಾರ್ದಿತ್ತ ನಿನ್ಗೆಲೆ? ಅವ್ರು ರಾಖಿ ಕಟ್ರೆ ನಾವು ತಾಳಿ ಕಟ್ತೀರಿ. ಬನ್ನಿ, ಕ್ಲಾಸ್ ತಗೋ ಬನ್ನಿ. ಏನ್ ಹಿಂಗ್ ಫ್ರೀ ಆಗಿ ಬಿಟ್ಬಿಟ್ರಿ ಹೇಳಿರೋದ್ನೆಲ್ಲ? ಅಕ್ಕ ನೀವ್ ಹಿಂಗ್ ಫ್ರೀ ಇಲ್ಲ ಅಕ್ಕ, ನೀವು ಹೊಡಿಬೇಕು ಹೋಗಿದ ಅಷ್ಟೇ. ಹಿಂಗ್ ಮಾತಾಡ್ತೀನಿ ನೋಡಿ, ನೋಡಿ ಹೆಂಗ್ ಮಾಡ್ತಾನೆ. ತಾಳಿ ಕಟ್ತೀನಿ ಅಂದೆ. ಬರಲಿ, ನೀನ್ ಆಶೀರ್ವಾದ ಬೇಕು ಅಕ್ಕ. ನಿಮ್ ಮುಂದೆನೆ ಹಿಂಗ್ ಹೇಳ್ತಾನಲ್ಲಕ್ಕ. ಅಕ್ಕ ನಿಮ್ ಮುಂದೆನೆ ಹಿಂಗ್ ಹೇಳ್ತಾನಲ್ಲಕ್ಕ, ಹಿಂಗಿರ್ಬೇಕು ಅವನು. ಹೊಡಿರೇಕ ಅಮ್ಮ. ಇಲ್ಲೋಡಮ್ಮ, ರಾಖಿ ಅವ್ರ ಹುಡುಗಿ ಬಂದ್ಬಿಟ್ಟು ರಾಖಿ ಕಟ್ಟಿದ್ದಾಳೆ ಅಂತ ಹೇಳ್ತೀನಿ ನಾನು. ಅದಕ್ಕೆ ಅವನೇನ್ ಹೇಳ್ದ ಅಂದ್ರೆ, ಅವ್ಳು ರಾಖಿ ಕಟ್ತಾಳೆ, ನಾನು ತಾಳಿ ಕಟ್ತೀನಿ ಅಂತ ಹೇಳ್ದ. ನಮಗೆ ಒಂದು ಅತ್ಯುತ್ತಮವಾದ ರಾಖಿ ಕಟ್ ಗೈಸ್. ಇವತ್ತಿನ ಮೊದಲನೇ ರಾಖಿ ಜಾನು ಕಟ್ತಿದ್ದಾಳೆ. ಯಾವ ಕೈ ಕಟ್ಟಿಸ್ಬೇಕು? ರೈಟ್ ಹ್ಯಾಂಡ್ ಅಲ್ವಾ? ಎರಡು ಯಾರಿಗೆ ಕುಸ್ಕೋಬೇಕಾ?
ಗೈಸ್ ನನ್ನ ಟರ್ನ್ ಆಯ್ತು. ಇವಾಗ ಚಿರಂತು 500 ರೂಪಾಯಿ ಹಾಕಿಲ್ಲ ಅಂದ್ರೆ ಆಯ್ತು ಅವನಿಗೆ. ನಿಮ್ಮ ಆಂಟಿ ಹತ್ರ ಇಸ್ಕೊಳ್ಳೋ. ನೋಡ್ತಾನೆ ನೋಡಿದ್ ಹೆಂಗ್ ಸ್ಟಡಿ ನಿಂತಾನೆ. ಆರ್ತಿನೇ ನೋಡ್ತಾನೆ, ಕಣ್ಣನ್ನೇ ಹಿಂಗ ಅಲ್ಲಾಡ್ಸ್ತಾನೆ ನಾನು. ಹೋಗಲೇ ರಾಖಿ ತಗೊಂಬಂದ್ ಅಲ್ಲೆಲ್ಲ ಕಟ್ತಾ ಇಲ್ವಲ್ಲ ರಾಕಿನ, ಅಲ್ಲೆಲ್ಲ ಕಟ್ತಾ ಇಲ್ವಲ್ಲ ರಾಖಿ. ಓಡ ಅಕ್ಕ ಕಳ್ಸಿ. ಎಷ್ಟು ಟೈಮ್ ಬಂದ್ಬಿಟ್ಟು ನೋಡಿ 10 ಗಂಟೆ. ಇವಾಗ ರಾಖಿ ಕಟ್ಟಕ್ಕೆ ನಮ್ಮ ಚೋಟ ಮರಿ ಬಂದಿದ್ದಾಳೆ. ನಾನು ಕೂಡ ಶರ್ಟ್ ಪ್ಯಾಂಟ್ ಹಾಕೊಂಡು ಫುಲ್ ರೆಡಿ ಆಗಿದ್ದೀನಿ. ನಮ್ಮ ಚಿರು ಟೀ ಶರ್ಟ್ ಒಂದು ಪ್ಯಾಂಟ್, ಅದೇ ನಾರ್ಮಲ್ ಟೀ ಶರ್ಟ್ ಹಾಕೊಂಡ್ಬಿಟ್ಟು ಒಂದು ಶರ್ಟ್ ಹಾಕೊಳ್ಳೋ ಅಂದ್ರೆ ಅಣ್ಣನೇನು ನೀನ್ ಲೇ ಗೊಣೆ ಅಣ್ಣ. ಅಯ್ಯೋ ಯಾರಮ್ಮ ಇದು? ಗೈಸ್ ಎಷ್ಟು ವರ್ಷದಿಂದ ಕಟ್ತಾ ಇದ್ರೆ ಹೇಳಿ? ಕಟ್ತಾ ಇದ್ದಾಳೆ ಅವಳು ನನಗೆ ಕಟ್ಟೋದು ಎಷ್ಟು ವರ್ಷದಿಂದ ಅಕ್ಕ? 4 years ಇಂದ ಕಟ್ತವ್ರೆ. ಆದ್ರೆ ಈ ವರ್ಷನೇ ಇಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿರೋದು ಅಂದ್ರೆ ಈ ವರ್ಷನೇ. ಅಂಡ್ ಅಂದ್ರೆ ಇದಕ್ಕಿನ್ನ ಹೋದ ವರ್ಷ ಈಗ್ಲೇ ಚೆನ್ನಾಗಿ ಮಾಡಿರೋದು ಅಂದ್ರೆ ಇಲ್ಲಕ್ಕ ಈ ವರ್ಷ ಗ್ರ್ಯಾಂಡ್ ಅನ್ಸ್ತಾ ಇರೋದು. ಆಮೇಲೆ ಈ ತರ ಗೈಸ್ ನೋಡಿ, ಇವಾಗ ನಮ್ಮ ಚೋಟ ಮರಿ ಹಿಂಗ್ ರೆಡಿ ಆಗಿದ್ದಾಳೆ. ಅವಳು ಈ ತರ ಫಸ್ಟ್ ಟೈಮ್ ರೆಡಿ ಆಗಿರೋದು. ಅಂದ್ರೆ ಒಂದು ಚಿಕ್ಕ ಪ್ಲೇಟ್ ಇತ್ತು, ಇವಾಗ ಒಂಚೂರು ದೊಡ್ಡ ಪ್ಲೇಟ್ ಆಗಿದೆ. ಎಲ್ಲೆಲ್ಲ ಒಟ್ನಲ್ಲಿ ಈ ವರ್ಷ ಏನೋ ಡಿಫ್ರೆಂಟ್ ಆಗೈತೆ, ಸಕ್ಕದಾಗೈತೆ. ಈ ಕಡೆ ನೋಡಿ ನಮ್ಮ ಚೋಟ ಮರಿ ಇವಾಗ ಪ್ರಜಯ್ ಕಟ್ತಾಳೆ, ನನಗ್ ಕಟ್ತಾಳೆ, ಆಮೇಲೆ ಇವನಿಗೆ ಕಟ್ತಾಳೆ. ಇವನಿಗೆ ಇಲ್ಲ ಆಗಲ್ಲ ಈ ತರ ರಾಖಿಗಳೆಲ್ಲ ಬಂದ್ಬಿಟ್ಟವ. ಗೈಸ್ ಎಂತ ರಾಖಿ ಮಾರ ಇದು ನೋಡಿ ಗೈಸ್, ಎಂತ ರಾಖಿ ಕ್ರೇಜಿ ಮಾರ ಇದು. ಸಕ್ಕತ್ತಾಗೈತೆ ಇದು. ನೋಡಿ ಗೈಸ್ ನಮ್ಮ ಚಿರು ಮತ್ತೆ ಬುಜ್ಜಿ ನೋಡಿ ಗೈಸ್. ಎಲ್ಲಿ ಪ್ರಜದು ಎಲ್ಲಿ ನೋಡಿ ಗೈಸ್, ನಮ್ಮ ಚೋಟ ಮರಿಗೆ ಈ ಶೂ ಲೇಸು ಮತ್ತೆ ರಾಖಿ ಕಟ್ಟಕ್ಕೆಲ್ಲ ಬರಲ್ಲ. ಅಪರೂಪಕ್ಕೆ ಯಾರೋ ಹೇಳ್ಕೊಟ್ಬಿಟ್ಟು ಅಕ್ಕ ನೀವೇ ಹೇಳ್ಕೊಟ್ಟಿರ್ತೀರಾ? ನಾನೇ ಅಡಿಷನಲ್ ಪೇಪರ್ ಕಟ್ಟಿದ್ದೀನಿ. ಅಡಿಷನಲ್ ಪೇಪರ್ ಅಲ್ಲ ಅಲ್ಲ ನೀನು ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೂ ನೀನು ಖುಷಿ ಪಡಲ್ವೇನೋ? ಆ ಒಂದು ಗಂಟು ಕಟ್ಟಿರೋದಕ್ಕೆ ಎಲ್ರು ಖುಷಿ ಪಟ್ಬಿಟ್ಟವ್ರೆ. ಅಲ್ಲೋಡ ಇದ್ರಲ್ಲೂ ಗೊತ್ತಿಲ್ವ ಎಷ್ಟು ಜೋರ ಕಟ್ಬೇಕು ಎಷ್ಟು ಅಂತ. ಅವತ್ತು ಹಿಂಗೆ ಕಚ್ತೆ ನನಗೆ. ಯಪ್ಪೋ ಪ್ರಜ್ಜು ಕಡೆಯಿಂದ ಒಂದು ಸಿಂಪಲ್ ಗಿಫ್ಟ್. ನೋಡಿ ಈ ತರ ಇರ್ಬೇಕು, ಸಿಂಪಲ್ ಆಗಿ ಇರ್ಬೇಕು. ಕತ್ತಿಗೆ ತಾನೇ ಹಾಕೊಳ್ಳೋದು. ಕತ್ತಿಗೆ ಕರೆಕ್ಟ್. ಕಾಲ ಹಾಕೊಳ್ಳ ಈಗ ಹಾಕೊಳ್ಳೋರ್ಗು ಬಿಡಲ್ಲ. ಗೈಸ್ ಇವಾಗ ರಾಖಿ ಕಟ್ಟೋ ಪ್ರೋಗ್ರಾಮ್ ಇದೆ. ಒಂದು ಒಳ್ಳೆ BGM, ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ, ನೋಡ್ತಾ ಇರಿ. ರಾಖಿ ಕಟ್ಟಿದ್ದು ಪ್ರೋಗ್ರಾಮ್ ಎಲ್ಲ ಮುಗೀತು. ಇವಾಗ ಚಿರು ಗಿಫ್ಟ್ ಕೊಡ್ತಾನಂತೆ. ಅವಳಿಗೋಸ್ಕರ ಒಂದು ಡೈಮಂಡ್ ತಗೊಬಂದವನಂತೆ, ಅದನ್ನ ಕೊಡಕ್ಕೆ ಇಷ್ಟಪಡ್ತಾನೆ ಇವಾಗ. ನಮ್ಮ ಚಿರು ಏನೋ ಗಿಫ್ಟ್ ತಂದವನೆ. ಏನಣ್ಣ ಕೊಡ್ತವನೆ? ಅದೇನೋ ಫೋಟೋ ಬಂದ್ರೆ ಒಳ್ಳೆ ಮಿಲಿಟರಿ ಆಗ್ಬಿಡ್ತಾನೆ. ಬಳೆ ಕೊಡ್ತಾವಣ್ಣ, ಗ್ರೀನ್ ಕಲರ್ ಡ್ರೆಸ್ಸಿಗೆ ಗ್ರೀನ್ ಬಳೆ. ಇದಕ್ಕೂ ಮುಂಚೆ ಯಾರಿಗೆ ಕೊಟ್ಟಿದ್ಯಾ? ಒಂದು ಗಿಫ್ಟ್ ಬಳೆ ಕೊಟ್ಟಿದ್ದಾನೆ, ಇನ್ನೊಂದು ಬಾಕ್ಸ್ ಅಲ್ಲಿ ಗಿಫ್ಟ್ ಕೊಡ್ತಾನೆ. ಏನಂತ ಚೆಕ್ ಮಾಡೋ ಗೈಸ್. ಓ ಚೈನ್ ಸೆಟ್. ಅಲ್ಲ ಚಿರು ಅಪರೂಪ ಗಿಫ್ಟ್ ಕೊಡ್ತಾನ. ಒಂದು ಚಪ್ಪಳೆ ಯಾರು ಹೊಡಿರಿ ಅಂಕಲ್. ಅಮ್ಮ ಅದೇನಮ್ಮ ಸೀರಿಯಲ್ ಕತೆ ಮಾತಾಡ್ತಿರ್ತಿ ಯಾವಾಗ್ಲೂ. ಆಂಟಿ ವಿಧಿ ಇಲ್ಲ, ನೀವು ಕೇಳಿಸ್ಕೋಬೇಕು. ನೀವು ಸ್ವಲ್ಪ ಚಪ್ಪಳೆ ಹೊಡಿರಿ ಪಾಪ, ಅವನು ಕಷ್ಟಪಟ್ಟು ಇಟ್ಕೊಡ್ತಾನೆ. ಫೈನಲಿ ಡನ್ ಗೈಸ್, ರಕ್ಷಾ ಬಂಧನ ಡನ್. ಥ್ಯಾಂಕ್ ಯು, ಹುಷಾರು, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್. ಹೋಗೋಣ ಮನೆಗೆ. ಈಗ ನಮ್ಮ ಗಿಫ್ಟ್ ಕೊಡುವ ಮೊದಲನೇ ಗಿಫ್ಟ್ ಗೈಸ್ ನೋಡಿ, ಒಂದು ಡ್ರೆಸ್ ಇದೆ. ಡ್ರೆಸ್ ನಿಮಗೆ ತೋರಿಸಿದೀನಿ. ಅಂಡ್ ಎರಡನೇ ಗಿಫ್ಟ್ ಒಂದು ಫೋಟೋ ಫ್ರೇಮು.
ಈ ಫ್ರೇಮ್ ನಾನು ರ್ಯಾಪಿಂಗ್ ಮಾಡ್ಸಿಲ್ಲ. ಬಿಕಾಸ್ ರ್ಯಾಪಿಂಗ್ ಯಾಕೆ ಮಾಡ್ಸಿಲ್ಲ ಅಂದ್ರೆ, ನಾನು ಫ್ಯಾನ್ಸಿ ಸ್ಟೋರ್ಗೆ ಹೋದಾಗ ಅವ್ರು ಹೇಳಿದ್ರು ಇವತ್ತು ಹಬ್ಬ ಅಲ್ವಾ, ತುಂಬಾ ಜನ ಕಸ್ಟಮರ್ ಬಂದವ್ರೆ, ಸೊ ರ್ಯಾಪಿಂಗ್ ಮಾಡ್ಸಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ 3 ಕವರ್ನ ತಗೊಬಂದ್ಬಿಟ್ಟು ಏನ್ ಮಾಡಿದೀನಿ ಅಂದ್ರೆ ಗಾಡಿ ಡಿಕ್ಕಿಲಿ ಇಟ್ಬಿಟ್ಟಿದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮರ್ತೋಗ್ಬಿಟ್ಟಿದೀನಿ. ಆದ್ರೆ ನೆಕ್ಸ್ಟ್ ಡೇ ನಾವ್ ಅಪ್ಪ ಕೆಲ್ಸ ತಗೊಂಡು ಹೊಂಟೋಗ್ಬಿಟ್ಟಾರೆ. ಹೊಡಿ ಚಪ್ಪಾಳೆ, ಅದು ಸಲ್ಯೂಟ್ ಹೊಡಿಬೇಕಣ್ಣ. ದೇಶ ಅಂದ್ರೆ ಇದು ನಮ್ ದೇಶ. ಏನ್ರಿ ಉತ್ತರ ಕೊಡ್ತೀರಾ? ಏನ್ರಿ ಏನ್ರಿ ಇದ್ ನಾನು ತಗೊಂಡು ಹೋಗ್ತೀನಿ. ಅದ ಆಮೇಲೆ ಚಿರು ಈ ಕಡೆಯಿಂದ ತಗೋಬರ್ತಾನೆ, ಉಲ್ಟಾ ತಗೊಂಬರೋ. ಓಕೆ, ನಮ್ಮ ಕಡೆಯಿಂದ ಇದು ನೋಡಿದ್ದೀರಾ, ಅವಳಿಗೆ ಗೊತ್ತಿರೋ ವಿಷಯನೇ, ಇದು ಗೊತ್ತಿರೋ ವಿಷಯನೇ. ಒಂದು ಡ್ರೆಸ್, ನಮ್ಮ ಕಡೆಯಿಂದ ಒಂದು ಗಿಫ್ಟ್. ಎಲ್ಲ ಅಕ್ಕ ತಂಗಿಯಂದರಿಗೆ ರಾಖಿ ಹಬ್ಬದ ಶುಭಾಶಯಗಳು. ಅಕ್ಕ ಫ್ರೇಮಿಂಗ್ ಇದೆ. ಅಂಕಲ್ ನಾನು ನಿಮ್ಮ ಹತ್ರಕ್ಕೆ ಬರೋದಿಲ್ಲ ಅಂಕಲ್. ತುಂಬಾ ಚೆನ್ನಾಗಿದೆ. ರಾಖಿ ಎಲ್ಲ ಕಟ್ಟಾದ್ಮೇಲೆ ಗೈಸ್ ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ, ಯಾಕಂದ್ರೆ ಫುಲ್ ಟೈರ್ಡ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೋಗಿ ಮಲ್ಕೊಂಡೆ. ಅಂಡ್ ಹ್ಯಾಪಿ ರಕ್ಷಾ ಬಂಧನ್. ನನ್ನ ವ್ಲಾಗ್ ನ ಯಾರ್ಯಾರು ನೋಡ್ತಿದ್ದೀರೋ, ಅಥವಾ ನನ್ನ ಯಾರು ಅಣ್ಣನ ಸ್ಥಾನ ಕೊಟ್ಟಿದ್ದೀರೋ, ಅಥವಾ ನನ್ನ ಯಾರು ಬಾಯಿ ತುಂಬಾ ಅಣ್ಣ ಅಂತ ಕರಿತಿರೋ ಅವ್ರೆಲ್ರಿಗೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ರಕ್ಷಾ ಬಂಧನ್. ಹೀಗೆ ಖುಷಿಯಾಗಿರಿ. ರಕ್ಷಾ ಬಂಧನ ನಾನು ಸೆಲೆಬ್ರೇಟ್ ಮಾಡಲ್ಲ, ಬಿಕಾಸ್ ನಮ್ಮ ಮನೇಲಿ ನಾನು ಒಬ್ನೇ ಮಗ. ಈಗ ರೀಸೆಂಟ್ 3-4 ವರ್ಷದಿಂದ ಭವಿತಾ ಫ್ಯಾಮಿಲಿಯವರು, ಭವಿತಾ ಅವರು ನನಗೆ ರಕ್ಷಾ ಬಂಧನ್ ಪ್ರತಿ ವರ್ಷನೂ ಮಾಡ್ತಾರೆ. ಅಂಡ್ ಖುಷಿ ಆಗುತ್ತೆ. ಅಂಡ್ ನಾನು ಒಂದೊಂದ್ ಕಡೆ ಅನ್ಕೋತೀನಿ, ಒಂದು ತಂಗಿನೋ ಅಕ್ಕನೋ ಅಥವಾ ಅಣ್ಣನೋ ತಮ್ಮನೋ ಇರ್ಬೇಕಿತ್ತು ಅಂತ ಅನ್ಕೋತೀನಿ. ಬಟ್ ಲವ್ ಸ್ಟೋರಿ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಕಷ್ಟದಿಂದನೂ ನಾನು ತುಂಬಾ ಚೆನ್ನಾಗಿ ಸಾಕೋ ಬಂದವ್ರೆ. ಅಕಸ್ಮಾತ್ ಇನ್ನ ಒಬ್ರು ಎಕ್ಸ್ಟ್ರಾ ಬಂದ್ಬಿಟ್ಟಿದ್ರೆ ಇನ್ನೂ ಹೆವಿ ಕಷ್ಟ ಆಗ್ತಿತ್ತು ಅಂತ ನಾನು ಒಬ್ನೇ ಮಗನೇ ಇರೋದು. ಈ ರೀಸೆಂಟ್ ವರ್ಷದಿಂದ ನನಗೆ ರಾಖಿ ಕಟ್ತಾ ಇರೋದು. ಅಂಡ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಯಾರ್ಯಾರು ನನ್ನ ಅಣ್ಣನ ಸ್ಥಾನ ಕೊಟ್ಟಿದ್ರು ಅಥವಾ ನನ್ನ ಯಾರು ಅಣ್ಣ ಅಂತ ಕರೀತಾರೋ ಅವ್ರು ಎಲ್ರಿಗೂ ಕೂಡ ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಗೈಸ್. ಮಚ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.